ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೋಡಿ, ನೀವು ಇವತ್ತು ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರುತ್ತಲ್ವ ಬಿಗ್ ಬಾಸ್ ಬಗ್ಗೆ ಒಂದು ವಿಡಿಯೋ ಬರ್ತಾ ಇದೆ ಅಂತ. ಬಿಗ್ ಬಾಸ್ ಸೀಸನ್ 13 ಶುರು ಆಗೋಕ್ಕೆ ಇನ್ನೇನು ಕೆಲವು ದಿನಗಳು ಬಾಕಿ ಇದೆ ಅಲ್ವಾ ಫ್ರೆಂಡ್ಸ್. ಯಾಕಪ್ಪ ಅಂದರೆ ಈಗ ಎಲ್ಲ ಕಡೆ ಬಿಗ್ ಬಾಸ್ 13ದೇ ಹವಾ ಅಂತ ಹೇಳ್ಬೋದು. ಇದರದ್ದೇ ಸುದ್ದಿ ಹರಿದಾಡ್ತಾ ಇದೆ ಅಂತಲೂ ಹೇಳ್ಬೋದು. ಯಾಕಪ್ಪ ಈ ಸರಿ ಯಾವೆಲ್ಲ ಸ್ಪರ್ಧಿ ಬರ್ತಾರೆ ಅಂತ ತುಂಬ ಜನ ಬಿಗ್ ಬಾಸ್ ಫ್ಯಾನ್ಸ್ಗೆಲ್ಲ ಕುತೂಹಲ ಇರುತ್ತೆ ಅಲ್ವಾ ಫ್ರೆಂಡ್. ಈಗ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಶೋದು ಒಂದು ಪ್ರೋಮೋ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟು. ಕಾಮನ್ ಮ್ಯಾನ್ಗೂ ಅವಕಾಶ ಇದೆ ಬಿಗ್ ಬಾಸ್ ಪ್ರೋಮೋದಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಅದು ಕೂಡ ಈಗ ಆಡಿಷನ್ ನಡೀತಾ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಡಿಷನ್ನಲ್ಲಿ ಈಗ ನಡೆದು ಅದು ರಿಸಲ್ಟ್ಸ್ ಕೂಡ ಇನ್ನೂ ಸ್ವಲ್ಪ ದಿನದಲ್ಲಿ ರಿಲೀಸ್ ಮಾಡ್ತಾರೆ. ಅದಕ್ಕೋಸ್ಕರ ಏನು ಅಂದರೆ ಕಲರ್ಸ್ ಕನ್ನಡ ಈಗೆಲ್ಲ ಆಲ್ಮೋಸ್ಟ್ ಕಾಮನ್ ಮ್ಯಾನ್ಗೆಲ್ಲ ಅವಕಾಶ ಇದೆ ಅಂತಲೂ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ಆಡಿಷನ್ ರಿಸಲ್ಟ್ಸ್ ಅಂದರೆ ಕಾಮನ್ ಮ್ಯಾನ್ ಬಿಟ್ಟು ಉಳಿದ ಸ್ಪರ್ಧಿ ನೋಡ್ತಾ ಹೋದರೆ ಈ ವಿಡಿಯೋದಲ್ಲಿ ನಾನು ಅದನ್ನು ಕಂಪ್ಲೀಟಾಗಿ ಹೇಳಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸ್ಪರ್ಧಿಗಳು ಬರೋ ಚಾನ್ಸಸ್ ಇದೆ, ಯಾರು ಬರ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಮಾಹಿತಿ ಸೋಷಿಯಲ್ ಮೀಡಿಯಾ ಮತ್ತು ಫ್ಯಾನ್ ಬೇಸ್ ಮೇಲೆ ಹೇಳ್ತಾ ಇರೋದು. 100% ಇವರೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕಲರ್ಸ್ ಕನ್ನಡ ಆಗಲಿ ಬಿಗ್ ಬಾಸ್ ಇದರಲ್ಲಾಗಲಿ ಕೊನೆ ಕ್ಷಣದಲ್ಲಿ ಎಲ್ಲ ಚೇಂಜಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಒಂದಿಷ್ಟು ಸ್ಪರ್ಧಿಗಳು ಬರ್ಬೋದು ಅಂತ ಮಾಹಿತಿ ಇದೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಒಬ್ಬೊಬ್ಬರಾಗಿ ನೋಡ್ತಾ ಹೋಗೋಣ. ಬಿಗ್ ಬಾಸ್ ಸೀಸನ್ 13ನಲ್ಲಿ ಯಾರ್ಯಾರು ಬರ್ಬೋದು, ಯಾರು ಬರ್ತಾರೆ ಅನ್ನೋದನ್ನು ನೋಡೋಣ. ಆಮೇಲೆ ಈ ಸತಿ ಬಿಗ್ ಬಾಸ್ ಸೀಸನ್ 13ನಲ್ಲಿ ಬಹಳ ಯೂನಿಕ್ಕಾಗಿ ಒಂದು ಹೊಸ ಕಾನ್ಸೆಪ್ಟಲ್ಲಿ ಬರುವ ಚಾನ್ಸಸ್ ಇದೆ ಅಂತಲೂ ಹೇಳ್ಬೋದು. ಈಗ ಬಂದಿರೋ ಪ್ರೋಮೋ ಆಗಿರ್ಬೋದು ಮತ್ತು ಲೋಗೋ ಆಗಿರ್ಬೋದು, ಈ ಕ್ಲೂಸ್ ಎಲ್ಲ ನೋಡೋಕ್ಕೆ ಹೋದರೆ ಈ ಸರಿ ಬಿಗ್ ಬಾಸ್ 13 ತುಂಬ ಯೂನಿಕ್ಕಾಗಿ ಬರುತ್ತೆ. ಅಂದರೆ ಬೇರೆ ಎಲ್ಲ ಸೀಸನ್ಗಿಂತ ಹೊಸದಾಗಿ ಬರ್ಬೋದು ಅಂತನೋ ಕಾನ್ಸೆಪ್ಟ್ ಇದೆ ಫ್ರೆಂಡ್ಸ್. ಓಕೆನಾ. ಇದೊಂದು ಸೀಸನಲ್ಲಿ ಒಂದಿಷ್ಟು ಸ್ಪರ್ಧಿಗಳ ಹೆಸರು ವೈರಲ್ ಆಗ್ತಾ ಇದೆ. ಅದು ಯಾರು ಅಂತಂದರೆ, ಮೊದಲನೇದಾಗಿ ನಾನೊಂದು ಫಸ್ಟ್ ವಿಡಿಯೋ ಹಾಕಿದ್ದೆ. ಅದರಲ್ಲಿ ಹೇಳೋದಾದರೆ ವರುಣ್ ಆರಾಧ್ಯ, ಬಾಳು ಬೆಳಗುಂದಿ, ರಾಘವೇಂದ್ರ ಮತ್ತು ಸುಧಾರಾಣಿ ಮತ್ತು ಸ್ಯಾಮ್ ಸಮೀರ್ ಇವ್ರುಗಳೆಲ್ಲ ಬರ್ತಾರೆ ಅಂತ ಆಲ್ಮೋಸ್ಟು ಎಲ್ಲ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅದ್ರ ಜೊತೆ ಇವಾಗ ಟ್ರೆಂಡಲ್ಲಿರೋದು ನಿಶಾ ಯೋಗೇಶ್ವರ್ ಅವರ ಮಗಳು, ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಈ ಸಾರಿ ಅವರು ಕೂಡ ಬಿಗ್ ಬಾಸ್ ಸೀಸನ್ 13ಗೆ ಬರ್ಬೋದು ಅನ್ನೋ ಕಾನ್ಸೆಪ್ಟ್ ಇದೆ ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟ್ ಅಂದರೆ ನಿಖಿತಾ ಸ್ವಾಮಿ ಅವರು ಕೂಡ ಬಿಗ್ ಬಾಸ್ ಬರ್ಬೋದು ಅಂತ ಹೇಳಲಾಗಿದೆ ಫ್ರೆಂಡ್ಸ್. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ ಸೀಸನ್ 13ಗೆ ಬರೋವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಇವರು ಬರಬೇಕಾ ಬೇಡವಾ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ನೋಡೋದಾದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಮಿಡಿ ಕ್ಯಾಟಗರಿಯಿಂದ ಒಬ್ಬರನ್ನ ಆರಿಸ್ಕೋತಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಪ್ರತಿ ಸೀಸನ್ನಲ್ಲೂ ಒಬ್ಬ ಯೂನಿಕ್ ಕಾಮಿಡಿ ಮ್ಯಾನ್ ಬಂದೇ ಬರ್ತಾರೆ. ಈ ಸಾರಿ ಕೂಡ ಕೆಲವು ಕಾಮಿಡಿ ಕಂಟೆಸ್ಟೆಂಟ್ಸ್ ಹೆಸರು ಕೂಡ ಕೇಳಿಬರ್ತಾ ಇದೆ. ಅವ್ರು ಯಾರು ಅಂದರೆ, ಇವರು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿರೋ ವ್ಯಕ್ತಿಗಳು ಅಂತ ಹೇಳ್ಬೋದು. ಕಾಮಿಡಿ ಕಿಲಾಡಿಗಳು, ಮಜಾ ಭಾರತ ಮತ್ತು ಗಿಚ್ಚಿ ಗಿಲಿಗಿಲಿ ಇನ್ನಿತರ ಕಾಮಿಡಿ ಶೋನಲ್ಲಿ ಕಾಣಿಸ್ಕೊಂಡು ತುಂಬ ಹೆಸರು ಮಾಡಿರೋ ವ್ಯಕ್ತಿಗಳು ಇವರು. ಅವ್ರು ಯಾರು ಅಂತ ಹೇಳಿದ್ರೆ, ಹುಲಿ ಕಾರ್ತಿಕ್ ಮತ್ತು ಸೀರುಂಡೆ ರಘು ಮತ್ತು ಜಗ್ಗಪ್ಪ ಅವರು, ರಾಘವೇಂದ್ರ ಅವರು ಮತ್ತು ಮಾನಸ, ಇಷ್ಟು ಸ್ಪರ್ಧಿಗಳ ಪೈಕಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಬರ್ಬೋದು ಅಂತ ವೈರಲ್ ಆಗ್ತಾ ಇದೆ. ಇವರಲ್ಲಿ ಯಾರು ಬರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದರೂ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ಕಾಮಿಡಿ ಕಿಲಾಡಿಗಳೇನೆ. ಅದಕ್ಕೋಸ್ಕರ ನಿಮ್ಗೆ ಯಾರು ಇಷ್ಟ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ಹೇಳಿ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಹೆಸರುಗಳು ನೋಡೋದಾದರೆ, ಪ್ರತಿ ಸೀಸನ್ನಲ್ಲಿ ಯೂಟ್ಯೂಬ್ ಕ್ಯಾಟಗರಿ, ಸೋಷಿಯಲ್ ಮೀಡಿಯಾ ಕ್ಯಾಟಗರಿ ಇದರಲ್ಲಿ ಒಬ್ಬರು ಸ್ಪರ್ಧೆ ಆಯ್ಕೆ ಮಾಡ್ತಾರೆ. ಆದರೆ ಈ ಕಳೆದ ಸೀಸನ್ನಲ್ಲಿ ರಕ್ಷಿತಾ ಶೆಟ್ಟಿನ ಯೂಟ್ಯೂಬ್ ಕ್ಯಾಟಗರಿಯಿಂದ ಆಯ್ಕೆ ಮಾಡಿದರು. ಅದೇ ರೀತಿ ಈ ಸೀಸನ್ನಲ್ಲಿ
4 ಸ್ಪರ್ಧಿಗಳ ಹೆಸರು ತುಂಬ ಕೇಳಿ ಬರ್ತಾ ಇದೆ, ತುಂಬ ವೈರಲ್ಲು ಆಗ್ತಾ ಇದೆ ಫ್ರೆಂಡ್ಸ್. ಅವ್ರು ಯಾರ್ಯಾರು ಅಂದರೆ ಮೊದಲನೇದಾಗಿ ವರ್ಷಾ ಕಾವೇರಿ ಅವರು, ಎರಡನೆಯದಾಗಿ ವರುಣ ಆರಾಧ್ಯ, ಮತ್ತು ಮೂರನೆಯವರು ಸ್ಯಾಮ್ ಸಮೀರು, ಮತ್ತು ನಾಲ್ಕನೆಯವರು ಡಾಕ್ಟ್ರು ಬ್ರೋ. ಈ 4 ಜನ ಸ್ಪರ್ಧಿಗಳ ಹೆಸರು ಕೂಡ ತುಂಬಾ ವೈರಲ್ ಆಗ್ತಾ ಇದೆ. ಈ 4 ಜನ ಪೈಕಿ ಡಾಕ್ಟ್ರು ಬ್ರೋ ಹೆಸರು ಕಳೆದ 2-3 ಸೀಸನ್ನಿಂದ ತುಂಬ ವೈರಲ್ ಆಗ್ತಾ ಇದೆ. ಇವರು ಬಿಗ್ ಬಾಸ್ ಸೀಸನ್ 13ಗೆ ಬಂದರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಿಮಗೂ ಡಾಕ್ಟ್ರು ಬ್ರೋ ಬರಬೇಕು ಅಂದರೆ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್, ಮರಿಬೇಡಿ. ನೆಕ್ಸ್ಟು ಇನ್ನೂ ತುಂಬ ಸ್ಪರ್ಧಿಗಳ ಹೆಸರು ಕೇಳಿ ಬರ್ತಾ ಇದೆ, ಅದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇವರು ಸೂ ಫ್ರಮ್ ಸೋ ಫಿಲಮಲ್ಲಿ ಹೀರೋಯಿನ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವರು ತನಿಷಾ ಶೆಟ್ಟಿ ಅಂತ ಇವ್ರ ಹೆಸರು. ಇವರು ಬರ್ತಾರೆ ಅನ್ನೋ ಸ್ವಲ್ಪ ವೈರಲ್ ಆಗ್ತಾ ಇದೆ ಫ್ರೆಂಡ್ಸ್. ಇವರು ಬರಬೇಕಾ ಬೇಡವಾ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ತಪಸ್ವಿನಿ ಪುನ್ನಚ್ಚ ಅಂತ ಇವರು ಬರ್ತಾರೆ ಅನ್ನೋದು ವೈರಲ್ ಆಗಿದೆ. ನೆಕ್ಸ್ಟು ನಮ್ಮ ರುದ್ರ ಮಾಸ್ಟರು DKDಲಿ ಡ್ಯಾನ್ಸ್ ಮಾಸ್ಟರ್ ಆಗಿದ್ದಾರೆ. ಇವರು ಬರ್ಬೋದು ಅನ್ನೋ ಚಾನ್ಸಸ್ ಇದೆ. ನೆಕ್ಸ್ಟು ಇವರು ಎಲ್ಲರಿಗೂ ಗೊತ್ತೇ ಇದೆ, ಗಗನ ಅಂತ ಮಹಾನಟಿಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ವೈರಲ್ ಆಗಿರೋ. ಆಮೇಲೆ DKDಲೂ ಪಾರ್ಟಿಸಿಪೇಟ್ ಮಾಡಿದರು. ಅವರು ಬರ್ತಾರೆ ಅನ್ನೋದು ಸ್ವಲ್ಪ ಎಲ್ಲ ವೈರಲ್ ಆಗಿದೆ. ನೆಕ್ಸ್ಟು ಸೀನಿಯರ್ ಕ್ಯಾಟಗರಿಲಿ ರಂಗಾಯಣ ರಘು ಸರ್ ಬರ್ತಾರೆ ಅನ್ನೋದೊಂದು ವೈರಲ್ ಆಗಿದೆ. ಮತ್ತು ಸುಧಾರಾಣಿ ಮೇಡಮ್ ಅವ್ರು ಬರ್ತಾರೆ ಅನ್ನೋದು ಕೂಡ ವೈರಲ್ ಆಗಿದೆ ಫ್ರೆಂಡ್ಸ್. ಇಷ್ಟು ಜನ ಬರ್ತಾರೆ ಅನ್ನೋದೆಲ್ಲ ಇದೆ. ನಂದು ಫಸ್ಟ್ ವಿಡಿಯೋದಲ್ಲೂ ಸುಮಾರು ಜನ ಸ್ಪರ್ಧಿಗಳ ಹೆಸರನ್ನು ಹಾಕಿದ್ದೀನಿ, ಅದನ್ನು ಮರಿದೆ ನೋಡಿ ಫ್ರೆಂಡ್ಸ್. ಈ ಬಿಗ್ ಬಾಸ್ದು ಇನ್ನೇನಾರು ಅಪ್ಡೇಟ್ಸ್ ಇದ್ದರೆ ನಾನು ಖಂಡಿತ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನು ಮತ್ತು ಫಸ್ಟ್ ಹಾಕಿರೋ ವಿಡಿಯೋನೆಲ್ಲ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.